ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ಇವತ್ತು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕನ್ನು ನಮ್ಮ ಡೈರಿ ಫಾರಮ್ನ ರೈತ ಮಿತ್ರರೇ, ಅದರಲ್ಲೂ ಯಾರೆಲ್ಲ ಹೆಚ್ಚಿನದಾಗಿ ಯೂಟ್ಯೂಬಲ್ಲಿ ಡೈರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಯಾರು ಹೆಚ್ಚಿನಾಗಿ ನೋಡ್ತಿದ್ರೋ ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ಸೊ ಖಂಡಿತ ನನಗೆ ತುಂಬಾ ಬೇಜಾರಾದಂತಹ ವಿಷಯ ಅದು. ಸೊ ಯಾಕೆ ಈ ಥರ ವಿಡಿಯೋಸ್ಗಳು ಬರ್ತಿರ್ತವೆ ಅಂತಂದರೆ, ಏನು ವಿಡಿಯೋಸ್ ಅದು, ಅದ್ರ ಮ್ಯಾಟ್ರ್ ಏನು, ಖಂಡಿತ ಈ ಫುಲ್ ಡೀಟೇಲ್ಸನ್ನು ಕೊಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಎಂಡಿ ತನಕ ವಾಚ್ ಮಾಡಿ. ಅದು ಕರೆಕ್ಟಾ ತಪ್ಪಾ ಅನ್ನೋದನ್ನು ನೀವು ಲಾಸ್ಟಲ್ಲಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ಸೊ ನೀನು ಹೇಳಿದ್ದು ಕರೆಕ್ಟ್ ಗುರು ಅಂತಂದು, ಇಲ್ಲ ನೀನು ಹೇಳಿದ್ದು ರಾಂಗ್ ಅಂತಂದು ಹೇಳಿ, ನೋ ಪ್ರಾಬ್ಲಮ್, ನಾನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ನಿಮ್ಮ ಅಭಿಪ್ರಾಯ ಏನನ್ನೋದು ಬೇಕಾಗಿರುತ್ತೆ. ಖಂಡಿತ ನೀವು ಕಾಮೆಂಟ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯನ ನಾನು ಗೌರವಿಸ್ತೀನಿ. ಸೊ ಖಂಡಿತ ಕಾಮೆಂಟ್ ಮಾಡಿ. ಏನದು ಮ್ಯಾಟ್ರು ಅಂತ ಅಂದರೆ, ಸೊ ನಮ್ಮ ಒಂದು ಯೂಟ್ಯೂಬಲ್ಲಿ ಬರುವಂತಹ ಮ್ಯಾಕ್ಸಿಮಮ್ ವಿಡಿಯೋಗಳು, ಸೊ ನೀವೆಲ್ಲ, ನಾನು ಸಹ ನೋಡ್ತಾ ಇದ್ದೀನಿ, ಸುಮಾರು ಜನ ನೋಡ್ತಾ ಇದ್ದೀನಿ. ಸೊ ಏನು ಅಂತ ಅಂದರೆ, ಕೇವಲ 2 ವರ್ಷದಲ್ಲಿ 10 ಲಕ್ಷ ಸಂಪಾದಿಸಿ 2 ವರ್ಷದಲ್ಲಿ 10 ಲಕ್ಷ ಸಂಪಾದಿಸಿ ಮಗಳನ್ನು ಮದುವೆ ಮಾಡಿದ. ಹೈನುಗಾರಿಕೆಯಿಂದಲೇ 2 ಲಕ್ಷ ಸಂಪಾದಿಸಿ 10 ಲಕ್ಷ 2 ವರ್ಷದಲ್ಲಿ 10 ಲಕ್ಷ ಸಂಪಾದಿಸಿ ಮಗಳ ಮದುವೆಯನ್ನು ಮಾಡಿದ ರೈತ. ದಿನಕ್ಕೆ 70 ಲೀಟರ್ ಹಾಲು ಉತ್ಪಾದಿಸಿ ತಿಂಗಳಿಗೆ 50,000 ಸಂಪಾದನೆ ಮಾಡುತ್ತಿರುವ ರೈತ. ಇಂಜಿನಿಯರಿಂಗ್ ಸಾಫ್ಟ್ವೇರ್ ಉದ್ಯೋಗವನ್ನು ತೊರೆದು ತಿಂಗಳಿಗೆ ಲಕ್ಷ ಸಂಪಾದಿಸುತ್ತಿರುವ, ಹೈನುಗಾರಿಕೆಯಲ್ಲಿ ಲಕ್ಷ ಸಂಪಾದಿಸುತ್ತಿರುವ ಸಾಫ್ಟ್ವೇರ್ ರೈತರು, ಅಂದರೆ ವಿದ್ಯಾವಂತ ರೈತರು. ಸೊ ಈ ರೀತಿ ವಿಡಿಯೋಗಳ ಒಂದು ಟ್ಯಾಗ್ಲೈನ್ಗಳನ್ನು, ತಮ್ನೈಲ್ಗಳನ್ನು ನೀವು ನೋಡಿರ್ತೀರಾ, ಆ ಪೋಸ್ಟರ್ಗಳನ್ನು ನೋಡಿರ್ತೀರಾ. ಸೊ ನೋಡಿದರೆ ಖಂಡಿತ ನೀವು ಕಾಮೆಂಟ್ ಮಾಡಿ ನನಗೆ. ಸೊ ಇದು ಫ್ಯಾಕ್ಟ್, ನಿಜನಾ? ಇದು ಕರೆಕ್ಟಾಗಿ ಇದು ಅವರು ಹೇಳಿದ್ದು ನಿಜ ಇರುತ್ತೆ. ಅದರಲ್ಲಿ ಲಕ್ಷ ಸಂಪಾದಿಸ್ತಿದ್ದಾರೆ ಹೈನುಗಾರಿಕೆಯಿಂದ. ಈ ಬರೀ ಲಕ್ಷನೇ ಗುರು, ಯಾವ ವಿಡಿಯೋನೇ ತಗೋ, ಹೈನುಗಾರಿಕೆಯಿಂದ ತಿಂಗಳಿಗೆ ಲಕ್ಷ ಸಂಪಾದಿಸುತ್ತಿರುವ ಯುವ ರೈತ. ಏನು ಗುರು, ಎಲ್ಲಿದೆ ನಮ್ಮ ಒಂದು ಹೈನುಗಾರಿಕೆಯಲ್ಲಿ ಲಕ್ಷ ತಿಂಗಳಿಗೆ? ಸೊ ಅವ್ರು ಹಾಕಿರ್ತಾರೆ, ಇಷ್ಟು ಲೀಟ್ರ್ ಅಂತಂದು ಹಾಕಿರ್ತಾರೆ, ಇದು ಅದರ ಖರ್ಚು ವೆಚ್ಚಗಳನ್ನು ನೋಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಸುಮ್ಮನೆ ಒಂದು ಮಾತು ಹೇಳ್ಬಿಡ್ತಾರೆ, ಲಕ್ಷ ಸಂಪಾದನೆ. ಸೊ ನಿಮಗೆ ಅಲ್ಲಿ ಡೈರಿ ಫಾರಮಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ, ಯಾರು ಅದನ್ನು ಮ್ಯಾನೇಜ್ ಮಾಡ್ತಿದ್ದೀರಾ, ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಲಕ್ಷ ಬರುತ್ತಾ, ಇನ್ನೆಷ್ಟು ಬರುತ್ತಾ ಅಂತಂದು. ಹೇಳಿದ್ದೆ ಲಕ್ಷ ಸಂಪಾದನೆ. ಸೊ ನನಗೆ ತುಂಬಾ ಬೇಜಾರಾದಂಥ ವಿಷಯಗಳು ಸೊ ಇವು. ಸೊ ನಾನು ಅದರ ಒಂದು ಅನಾಲಿಟಿಕನ್ನು ಮಾಡ್ತೀನಿ. ಒಬ್ಬರು ವಿಡಿಯೋ ಮಾಡಿದಂತಹ ಒಬ್ಬ ಚಾನಲ್ನವರು. ಸೊ ನಾನು ಅದರ ಚಾನಲ್ ಹೆಸರನ್ನು ಹೇಳೋಕ್ಕೆ ಹೋಗೋದಿಲ್ಲ. ಸೊ ಅವ್ರು ಏನು ಹೇಳಿದ್ದಾರೆ ಅಂತಂದು ಹೇಳ್ತಾ ಹೋಗ್ತೀನಿ. ನಾನು ಅದನ್ನು ಒಂದು ಸ್ವಲ್ಪ ಡೀಟೇಲಾಗಿ ಬರ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡಿದ್ರೆ ಅವನು ಹೇಳಿದಂತಹ ಒಂದು ಮ್ಯಾಟ್ರನ್ನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಅವ್ರು ಹೇಳಿರೋದೇನು ಅಂತಂದರೆ, ದಿನಕ್ಕೆ ಒಂದು 70 ಲೀಟರ್ ಹಾಲು ಉತ್ಪಾದಿಸಿ 50,000 ರೂಪಾಯಿ ಪ್ರತಿ ತಿಂಗಳು ಸಂಪಾದನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ದಿನಕ್ಕೆ 70 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾರೆ ಒಬ್ಬ ಮಹಿಳೆ. ಕೇವಲ ಅದು ಹೇಳಿದ್ದು, ಒಬ್ಬ ಮಹಿಳೆ 50,000 ರೂಪಾಯಿ ಆದಾಯವನ್ನು, ತಿಂಗಳಿಗೆ 50,000 ಆದಾಯವನ್ನು ಪಡೆಯುತ್ತಿರುವ ರೈತ ಮಹಿಳೆ. ನೋಡೋಣ ಅದೇನೇನು ಯಾವ ರೀತಿ ಸಂಪಾದನೆ ಮಾಡಿದಾರೆ ಅದನ್ನು ಸೊ ಅವರು ಹೇಳ್ತಾ ಹೋಗಿದ್ದಾರೆ. ಹೇಳಿದಾರಲ್ವ. ಸೊ ದಿನಕ್ಕೆ 70 ಲೀಟರ್ ಹಾಲು ಉತ್ಪಾದನೆ ಮಾಡಿ 50,000 ನಿಜವಾಗ್ಲೂ ಸಂಪಾದನೆ ಮಾಡ್ಬೋದಾ? ಫುಲ್ ಡೀಟೇಲ್ಸ್ ಹೇಳ್ತೀನಿ, ನಮಗೆ ಲೆಕ್ಕಾಚಾರ ಮಾಡಿ ಹೇಳ್ತೀನಿ. ಅದು ಹೇಗೆ ಆಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಹೇಳ್ತೀನಿ. ಸೊ ಈಗ ಅವರು 70 ಲೀಟರನ್ನು ಒಂದು ದಿನಕ್ಕೆ ಉತ್ಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಪ್ಲಸ್ಸು 70 × 30 ದಿನಕ್ಕೆ, ಒಂದು ತಿಂಗಳಿಗೆ. ಸೊ ಟೋಟಲಿ ಅವರು 2100 ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾರೆ. 2100 ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಅದೇ ಆ ಒಂದು 2100 ಲೀಟರಿಗೆ ಸೊ ಈಗ ಪ್ರೈಸಸ್ಸನ್ನು ಫ್ಲಕ್ಚುಯೇಷನ್ಸ್ ಆಗ್ತಿರುತ್ತೆ ಬಿಡಿ. ಅದು 28, 29, 30 ಆಗ್ಬೋದು, 22, 23, 21 ಆಗ್ಬೋದು. ಸೊ ನಾವು ಅದನ್ನು ಬಿಟ್ಟು ಒಂದು ಸರಾಸರಿ ಪ್ರೈಸ್ 25 ರೂಪೀಸ್ ತಗೊಂಡ್ರೆ ಹಾಲಿನ ಬೆಲೆ, ಆ 2100 ಲೀಟರ್ಗೆ 25 ರೂಪಾಯಿ ಪ್ರೈಸನ್ನು ಕೊಟ್ಟರೆ, ಸೊ ಟೋಟಲ್ ಆದಾಯ ಅವ್ರದ್ದು ಎಷ್ಟು ಬರುತ್ತೆ ಗೊತ್ತಾ? 52,500 ರೂಪಾಯಿ. 52,500 ರೂಪಾಯಿ ಆದಾಯ ಬರುತ್ತೆ. ಇದು ಅವರ ಆದಾಯನ ಹೇಳಿ ನೀವೇ ರೈತರೇ. ಅಂದರೆ ಟೋಟಲಿ ಅಲ್ಲಿ ಬಂದಂತಹ ಹಾಲಿಗೆ ಅದೇನು ಪ್ರೈಸ್ ಇರುತ್ತೆ, ಸೊ ಅದನ್ನು ಹಾಕಿದಾಗ ಅವ್ರಿಗೆ ಒಟ್ಟು ಬಂದಂತಹ ಇದು ಅವರ ಆದಾಯ ಆಗುತ್ತಾ, ಸಂಪೂರ್ಣ ಅವರ ಲಾಭವಾಗುತ್ತಾ? ಸಾಧ್ಯನೇ ಇಲ್ಲ. ಸೊ ಅದು ಅವರ ಲಾಭ ಅಲ್ಲ, ಅವರ ಆದಾಯ ಅಲ್ವೇ ಅಲ್ಲ. ಯಾಕೆ ಅಂತ ಅಂದರೆ ಅದರ ಹಿಂದೆ ತುಂಬಾ ಖರ್ಚಿದೆ. ಅದನ್ನು ನಾವು ತೆಗೆದಾಗ ನಮಗೆ ಸಿಕ್ಕಿದ್ದೆ ಆದಾಯ ಅಂತ ನಾವು ಹೇಳ್ಬೋದು, ಹೌದಲ್ವಾ? ಸೊ ಆ ಖರ್ಚು ಏನಿರುತ್ತೆ ನೋಡೋಣ ಬನ್ನಿ. ಸೊ ಮೇನ್ಲಿ ಈಗ 52,500 ರೂಪಾಯಿ ಅವರಿಗೆ ಟೋಟಲಿ ಇನ್ಕಮ್ ಅನ್ನೋದು ಆವಾಗ ಆ ತಿಂಗಳಿಗೆ ಬಂದಿದೆ. ಸೊ ಅವ್ರ ಪ್ರಕಾರನೇ ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಫೀಡ್ ಕಾಸ್ಟ್ ಸುಮ್ಮನೆ ಬಂದುಬಿಡುತ್ತಾ, 70 ಲೀಟ್ರ್ ಪರ್ ಡೇ
ಯಾವುದೇ ಫೀಡ್ ಕೊಡದಲ್ಲೇ ಬಂದುಬಿಡುತ್ತಾ ಹಾಲು? ಸಾಧ್ಯವಿಲ್ಲ. ಸೊ ಯಾವ ರೀತಿ ಬರುತ್ತೆ? ಕನಿಷ್ಠ ಒಂದು 400 ಗ್ರಾಮ್ 1 ಲೀಟರ್ ಹಾಲಿಗೆ ಅಂತಂದು ಹಾಕ್ಕೊಬಿಟ್ರೆ ಫೀಡು. ಸೊ ಕನಿಷ್ಠ ಅಂದರೆ ಒಂದು 30 kg ಪರ್ ಡೇ ಅವರಿಗೆ ಫೀಡ್ ಬೇಕಾಗುತ್ತೆ. ಸೊ ಅದೆಷ್ಟಾದರೂ ಹಸುಗಳಿದ್ಲಿ, ಅದೆಷ್ಟಾದರೂ ಇದು ಮಾಡ್ಕೊಂಡು ನಾವು ಹಸುವಿನ ಮೇಲೆ ಲೆಕ್ಕ ಆಗ್ತಿಲ್ಲ. 1 ಲೀಟರ್ ಹಾಲು ಉತ್ಪಾದನೆ ಮಾಡ್ಬೇಕಂದ್ರೆ ಒಂದಿಷ್ಟು ಗ್ರಾಮ್ ಬೇಕೇ ಬೇಕಲ್ವ? ಸೊ ಆ ಬೇಸ್ ಮೇಲೆ ಕೌಂಟ್ ಮಾಡಿದ್ರೆ ಕನಿಷ್ಠ ಒಂದು ದಿನಕ್ಕೆ 30 kg ಅಷ್ಟು ಫೀಡ್ ಬೇಕಾಗುತ್ತೆ. ಸೊ 30 kg ಫೀಡ್ ಅಂತ ಅಂದರೆ 22 ರೂಪಾಯಿ. ನಾವು ಎಷ್ಟು 22 ರೂಪೀಸ್ 20 ಹಾಕ್ಕೊಂಡ್ರು ಕೂಡ ಸೊ ಟೋಟಲಿ ಅವರಿಗೆ ಒಂದು ತಿಂಗಳಿಗೆ ಕನಿಷ್ಠ ಒಂದು 20,000 ರೂಪಾಯಿ ಬೇಡ, ಒಂದು 19,000 ರೂಪಾಯಿ ನಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ತಿಂಗಳಿಗೆ ಫೀಡ್ ಕಾಸ್ಟು 19,000 ರೂಪಾಯಿ ಆಗುತ್ತೆ ಟೋಟಲ್ ಕಾಸ್ಟ್. ಅದೇ ರೀತಿ ಸೊ ಅವರಿಗೆ ಫೀಡ್ ಕಾಸ್ಟ್ ಆಗೋದ್ರೆ ಸೊ ಅಲ್ಲಿಗೆ ಖರ್ಚುಗಳಿಲ್ವಾ, ಇನ್ನು ಬೇರೆ ಖರ್ಚುಗಳಿಲ್ವಾ? ಸೊ ಇದು ಎಲೆಕ್ಟ್ರಿಸಿಟಿ ಬಿಲ್ ಇಲ್ವಾ? ಎಲೆಕ್ಟ್ರಿಸಿಟಿ ಅಂದರೆ ಕರೆಂಟ್ ಬಿಲ್ ಬೇಗ ಕಟ್ಟೋದು ಬೇಡವಾ? ಸೊ ಮಿಲ್ಕಿಂಗ್ ಮಿಷನ್ಸ್ ಇರುತ್ತೆ, ಎಲೆಕ್ಟ್ರಿಕ್ ಪವರ್ ಮೇಲೆ ಜನ್ರೇಟ್ ಆಗ್ತಕ್ಕಂಥವು. ಸೊ ಪಂಪ್ ಸೆಟ್ಸ್ ಇರುತ್ತೆ, ಅಂದರೆ ಮೋಟರ್ಸ್ ಇರುತ್ತೆ. ಸೊ ಶೆಡ್ ತೊಳೆಯೋದಕ್ಕೋಸ್ಕರ ಇರ್ಬೋದು, ಮತ್ತೊಂದು ಫ್ಯಾನು, ಲೈಟು, ಮತ್ತೊಂದು ಅದು ಇದು ಇರುತ್ತಲ್ಲ. ಸೊ ಕಂಪಲ್ಸರಿ ಎಲೆಕ್ಟ್ರಿಸಿಟಿ ಬಿಲ್ ಒಂದು 1,000 ರೂಪಾಯಿ ಆದರೂ ಹಾಕ್ಕೊಳ್ಳೋಣ ಖರ್ಚು. 1,000 ಅಂತ ಅಂದರೆ ಅದೊಂದು 19, ಇದೊಂದು 1,000, 20,000. ಸೊ ಇವರೊಬ್ಬರು ರೈತ ಮಹಿಳೆ ಜಸ್ಟ್ ಒಬ್ಬರೇ ಮೇಂಟೈನ್ ಮಾಡಿದ್ದಾರೆ 70 ಲೀಟ್ರ್ ಅಂತಂದರೆ ಯಾವುದೇ ಲೇಬರ್ ಇಲ್ಲದೆ ವಿತೌಟ್ ಲೇಬರ್ ಮಾಡೋಕ್ಕೆ ಸಾಧ್ಯನಾ? ಸೊ ನೀವು ಊಹೆ ಮಾಡಿ, ಒಬ್ಬ ರೈತ ಮಹಿಳೆ 70 ಲೀಟರ್ ಹಾಲು ಉತ್ಪಾದಿಸಿದ್ದಾರೆ ಅಂತ ಅಂದರೆ ಸೊ ಸಪೋರ್ಟ್ಗೋಸ್ಕರ ಜಸ್ಟ್ ಒಬ್ಬೇ ಒಬ್ಬ ಆಳು ಬೇಕಾ ಬೇಡವಾ? ಬೇಕಾಗಿರುತ್ತಲ್ವ? ಸೊ ಆ ಆಳಿನ ಖರ್ಚನ್ನು ಸೊ ತೆಗಿಬೇಕಾ ಬೇಡವಾ? ಈ ಒಂದು ಇನ್ಕಮಲ್ಲಿ ತೆಗಿಬೇಕು ತಾನೆ. ಸೊ ಅದನ್ನು ನಾವು ಡೈಲಿ ಒಂದು 300 ಕನಿಷ್ಠ 300 ರೂಪೀಸ್ ಪರ್ ಡೇ ಒಬ್ಬ ವ್ಯಕ್ತಿಗೆ ತೆಗೆದ್ರೆ ಸೊ ಒಂದು 9,000 ರೂಪಾಯಿ ಖರ್ಚು ತೆಗಿಲೇಬೇಕಾಗುತ್ತಲ್ಲ ಅವನಿಗೆ. ಸೊ ಟೋಟಲಿ ಅವರಿಗೀಗ ಅದೊಂದು 9,000, ಇದೊಂದು 29,000. ಇವರು ಬಂದಿರೋದು ಎಷ್ಟು? 52,000. 50,000 ಅಂದ್ಕೊಳ್ಳಿ, ಇದೊಂದು 29, ಒಂದು 30,000 ಅಂದ್ಕೊಳ್ಳಿ. ಸೊ ಅವರು ಮಿಗತಾ ಅಂದರೆ ಉಳಿಕೆ ಆಗಿರ್ತಕ್ಕಂತಹ ಅವರ ಒಂದು ಇನ್ಕಮಲ್ಲಿ ಉಳಿಕೆ ಆಗಿರತಕ್ಕಂಥ ಹಣ ಎಷ್ಟು ಅಂತಂದರೆ 21,000ರಿಂದ 22,000 ರೂಪಾಯಿ. ಅದನ್ನು ಅವ್ರ ಇನ್ಕಮ್ ಅಂತ ಹೇಳ್ಬೋದು. ಸೊ ಯೂಟ್ಯೂಬ್ ಚಾನಲಲ್ಲಿ ಏನು ಹೇಳ್ತಾರೆ, ಈಗ ದಿನಕ್ಕೆ 70 ಲೀಟರ್ ಹಾಲು ಉತ್ಪಾದಿಸಿ 22,000 ಆದಾಯವನ್ನು ಪಡೆದ ಮಹಿಳೆ ಅಂತಂದು ಹೇಳಿದ್ರೆ, ನಿಜಾಂಶವನ್ನು ಹೇಳಿದ್ರೆ ಏನಾಗುತ್ತೆ ಅವರಿಗೆ? ಹೇಳಲ್ಲ. ಯಾಕೆ ಅಂತ ಅಂದರೆ ನಾವು ನೋಡೋರು ಇರ್ತೀವಲ್ವ. ಸೊ ನೋಡೋರಿಗೆ ಏನು ಅನಿಸುತ್ತೆ, 70 ಲೀಟ್ರ್ ಹಾಲು ಉತ್ಪಾದನೆ ಮಾಡಿ 20,000 22,000 ಅವರು ಆದಾಯ ಗಳಿಸೋದು. ಸೊ ನೋಡೋರಿಗೆ ಇದು ಇಷ್ಟ ಆಗೋದಿಲ್ಲ. ಬಟ್ ಫ್ಯಾಕ್ಟ್ ಇದೆ ಅಲ್ಲಿ ಉತ್ಪಾದನೆ, ಅಲ್ಲಿ ಒಂದು ಆದಾಯ ಅಂತಕ್ಕಂಥದ್ದು ಖಂಡಿತ ಅಷ್ಟೇ 22,000ನೇ ಆದಾಯ. ಕರೆಕ್ಟ್ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 22,000ನೇ ಆದಾಯ. ಆದರೆ 50,000 ತೋರಿಸ್ತಾರಲ್ವ. ಸೊ ಇದು ನಿಮಗೆ ಎಷ್ಟರ ಮಟ್ಟಿಗೆ ಅನಿಸುತ್ತೆ? ಸೊ ಏನಂದರೆ ಕೆಲವ್ರನ್ನ ತಪ್ಪು ದಾರಿಗೆ ತಳ್ಳುವಂತಹ ಒಂದು ಉದ್ದೇಶನೂ ಸೊ ಇದಾಗಿರಬಹುದೇನೋ. ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ಅದು ಯಾರೆಲ್ಲ ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಕೆಲವೊಂದು ಯುವ ರೈತರು ಏನಾಡ್ತಾರೆ, 70 ಲೀಟ್ರಿಂದ 50,000ನ ಸೊ ನೀವು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡೋಣ. ಸೊ ಯಾವಾಗ ನಾವು ಲಾರ್ಜ್ ಸ್ಕೇಲಲ್ಲಿ ಮಾಡೋಣ, ಆ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಇಂತಹ ಹೆಚ್ಚು ವಿಡಿಯೋಗಳನ್ನು ವಾಚ್ ಮಾಡಿ ನಾವೇನಾದರೂ ಡೈರಿ ಫಾರ್ಮ್ಗೆ ಕೈ ಹಾಕಿದರೆ ಖಂಡಿತ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ ಇರುತ್ತೆ. ಸೊ ಯಾಕೆ ಅಂತಂದರೆ ಪೂರ್ವಾನುಭವ ಇರೋದಿಲ್ಲ. ಇಲ್ಲೊಂದು ರೀತಿ ಅಂದರೆ ಕಣ್ಣಿಗೆ ಕಾಣ್ದಿರುವಂತಹ ಆದಾಯವನ್ನು ದೊಡ್ಡದಾಗಿ ತೋರಿಸ್ಬಿಡ್ತಾರೆ. ಅದು ನಿಜವಾಗ್ಲೂ ನಾನು ಯಾವತ್ತೂ ಇಂಥ ವಿಡಿಯೋಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಈ ರೀತಿ ಇದೆ, ಆ ರೀತಿ ಇದೆ ಆದಾಯ ಅಂತಂದು ಫ್ಯಾಕ್ಟ್ ಏನಿದೆ ಅದನ್ನು ಹೇಳೋಣ. ಇಲ್ಲ ಅದರಿಂದ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಸೊ ಅದನ್ನು ಹೇಳೋಣ. ಸೊ ಈ ರೀತಿ ಮಾಡುವಂಥ ಚಾನಲ್ಗಳ ಬಗ್ಗೆ ನಾನು ಸ್ವಲ್ಪ ಬೇಸರ ಆಯಿತು. ಸೊ ಅದಕ್ಕೋಸ್ಕರ ಈ ಮಾಹಿತಿ ನಿಮಗೆ ತಿಳಿಸ್ಬೇಕು. ಸೊ ಖಂಡಿತ ನೀವಲ್ಲಿ ಫ್ಯಾಕ್ಟನ್ನು ಹುಡುಕಿ, ನಿಜಾಂಶವನ್ನು ಹುಡುಕಿ, ಇದು ಕರೆಕ್ಟಾ ಅಲ್ವಾ, ಇದು ನಿಜಾನಾ, ಈ ರೀತಿ ಲೆಕ್ಕಾಚಾರ. ಈಗ ನನಗೆ ಅದನ್ನು ನೋಡ್ಬಿಟ್ಟು ಲೆಕ್ಕಾಚಾರ ಆಗ್ತದೆ, ಓ ಈ ರೀತಿ ಮಾಡಬೇಕಾ ಇಲ್ವಾ ಅಂತಂದು. ಸೊ ಅದನ್ನು ನಾವು ಹುಡುಕಬೇಕು, ಹೌದಲ್ವಾ? ಸೊ ಆ ರೀತಿ ಫ್ಯಾಕ್ಟನ್ನು ಹುಡುಕೊಂಡು ಹೋದಾಗ, ನಿಜಾಂಶವನ್ನು ಹುಡುಕಿದಾಗ ನಮಗೆ ಗೊತ್ತಾಗುತ್ತೆ ಇದರ ಆದಾಯ ಎಷ್ಟಿದೆ ಮತ್ತು ಖರ್ಚು ಎಷ್ಟಿದೆ ಅಂತಕ್ಕಂಥದ್ದು. ಸೊ ಖಂಡಿತ ನೀವು ಯಾರೆಲ್ಲ ಇಂತಹ ವಿಡಿಯೋಗಳನ್ನು ವಾಚ್ ಮಾಡ್ತೀರಾ ಅಲ್ಲಿ ನಿಜಾಂಶವನ್ನು ಹುಡುಕಿ. ಸೊ ನನಗೆ ಬೇಜಾರಾಯಿತು, ಆ ಒಂದು ವಿಷಯವನ್ನು ನಿಮಗೆ ತಿಳಿಸಿಬಿಟ್ಟು ಸೊ ನಿಮ್ಮಿಂದ ಅಭಿಪ್ರಾಯ ಕಲೆಕ್ಟ್ ಮಾಡಬೇಕು. ಸೊ ನಿಮ್ಗೆ ಖಂಡಿತ ಇದು ಕರೆಕ್ಟ್ ಅನಿಸಿದರೆ ನಿಜ ಸರ್ ನೀವು ಹೇಳಿದ್ದು ಅಂತೇಳಿ, ಇಲ್ಲ ಅವ್ರು ಹೇಳಿದ್ದೇ ಕರೆಕ್ಟ್ ಅಂತಂದರೆ ಖಂಡಿತ ಅದನ್ನೇ ಕರೆಕ್ಟ್ ಅಂತಂದು ಹೇಳಿ. ಸೊ ನಾನು ಅದನ್ನು ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಸೊ ನಿಮ್ಮ ಅಭಿಪ್ರಾಯ ಹೇಗಿದೆ ಅನ್ನೋದು ನನಗೆ ಮುಖ್ಯವಾಗಿರುತ್ತೆ. ಸೊ ಇಲ್ಲಿ ಅಲ್ಲೇನಾದ್ರೂ ಅನುಕೂಲ ಆಗೋದ್ರ ಬಗ್ಗೆ ಹೇಳಿ ಅಂತ ಅಂದರೆ, ಇಲ್ಲಿ ಯಾವುದೋ ಒಂದು ಡೈರಿ ಫಾರ್ಮ್ಗೆ ಹೋಗ್ತಾರೆ, ಅದು ದೊಡ್ಡದಾದ ಚಿಕ್ಕ ಯಾವುದೋ ಒಂದು ಹೋಗ್ತಾರೆ. ಸೊ ಅಲ್ಲಿ ಕೇಳ್ತಾರೆ, ಅವರು ಒಟ್ಟೆ ಟೋಟಲಾಗಿ ಏನೋ ಹೇಳ್ತಾರೆ ಅಂತ, ಇವರು ಏನೋ ನಮಗೆ ಒಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದಾರೆ, ಇಲ್ಲ ನಮಗೊಂದು
ನಮ್ಮನ್ನು ಬೇರೆ ಕಡೆಗೆ ರೀಚ್ ಅಂದರೆ ಬೇರೆಯವ್ರಿಗೂ ತಿಳಿಸೋದಕ್ಕೆ ನಮ್ಮ ಒಂದು ಕಾರ್ಯವನ್ನು ನಮ್ಮ ಒಂದು ಕೆಲಸವನ್ನು ಬೇರೆಯವ್ರಿಗೂ ತಿಳಿಯುವಂತೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕಡಿಮೆ ಹೇಳೋದಿಲ್ಲ, ಜಾಸ್ತಿನೇ ಹೇಳ್ತಾರೆ. ಅವಾಗ 10,000 ಇದ್ದರೆ 20,000 ಹೇಳ್ತಾರೆ ಇನ್ಕಮ್. 20,000 ರೂಪಾಯಿ ಇನ್ಕಮ್ ಬರುತ್ತೆ, 10,000 ಇರುತ್ತೆ ಅಲ್ಲಿ 20,000 ಬರುತ್ತೆ. ಯಾಕೆಂತಂದರೆ ಬೇರೆಯವ್ರ ಹತ್ರನೂ ಸ್ವಲ್ಪ ಅವ್ರಿಗೆ ಒಂದು ಹೈಪ್ಸನ್ನು ತಗೊಳ್ಳೋಕ್ಕೋಸ್ಕರ ಈ ರೀತಿ ಹೇಳ್ತಾರೆ. ಖಂಡಿತ ನನಗೆ ಅದು ಇಷ್ಟ ಆಗೋದಿಲ್ಲ. ನಿಮ್ಗೇನು ಫ್ಯಾಕ್ಟ್ ಇದೆ, ನಿಮ್ಗೇನು ನಿಜಾಂಶ ಅನಿಸಿದೆ, ಸೊ ಅದನ್ನು ನೀವು ತಗೊಳ್ಳಿ. ಯಾವುದೇ ವಿಡಿಯೋಯಿಂದಾಗಲಿ, ಸೊ ಕೇವಲ ನನ್ನ ಚಾನಲ್ ಅಂತ ಮಾತ್ರ ಅಲ್ಲ, ಬೇರೆ ಯಾವುದಾದ್ರೂ ಅದು ನಿಮಗೆ ಖಂಡಿತ ಯೂಸ್ ಆಗ್ತಿದೆಯಾ. ಈಗ ನಿಮ್ಮ ಒಂದು ಸಮಸ್ಯೆ, ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ನೀವು ಹುಡುಕಾಡಿ, ಸಿಗುತ್ತೆ ಅಂಥದ್ದನ್ನು ತಗೊಳ್ಳಿ. ಸೊ ಬೇಕಾಬಿಟ್ಟು ಯಾವುದೋ ಒಂದು ಇದು ನೋಡಿಬಿಟ್ಟು ಸೊ ಅಷ್ಟು ಲಕ್ಷ ಏನು ಲಕ್ಷ ಗುರು, ಇದು ಬರೀ ಲಕ್ಷಗಳ ಮಾತೇ ಆಗೋಯ್ತು. ಅದು ಕಣ್ಣಿಗೆ ಕಾಣ್ದಿರುವಂಥ ಆದಾಯವನ್ನು ಕಟ್ಟಿ ತೋರಿಸ್ತಕ್ಕಂಥದ್ದು. ಸೊ ಜಸ್ಟ್ ಕ್ಯಾಲ್ಕುಲೇಷನ್ಸಲ್ಲಿ ನಾವು ಲಕ್ಷಗಳು ಸಂಪಾದನೆ ಮಾಡ್ಬೇಕಂದ್ರೆ ಖಂಡಿತ ಆಗೋದಿಲ್ಲ, ಕಷ್ಟಪಟ್ಟು ದುಡಿಬೇಕು. ಸೊ ಅವಾಗ ಆಗಬೇಕು. ಸೊ ಅದು ನಿಮ್ಮ ಒಂದು ಅಭಿಪ್ರಾಯಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಬೇಕಾಯ್ತು. ಖಂಡಿತ ನಿಮಗೆ ನಾನು ಹೇಳಿದ್ದು ಕರೆಕ್ಟ್ ಅನಿಸಿದ್ರೆ ಸೊ ನೀವು ನನಗೆ ಕಾಮೆಂಟ್ ಮಾಡಿ. ಸೊ ಇದು ಇಷ್ಟ ಆದರೆ ಖಂಡಿತ ನೀವು ಲೈಕ್ ಮಾಡಿ ಈ ಒಂದು ವಿಡಿಯೋನ. ಸೊ ಎಲ್ಲರಿಗೂ ಶೇರ್ ಆಗಲಿ, ನಿಜಾಂಶ ಅನ್ನೋದು ಗೊತ್ತಾಗಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್.